ಕೈಕಾಲು ಕಟ್ಟಿ ಬಾಯಾಗ ಬಟ್ಟೆ ಇಟ್ಟು ತಲೆ ಹೊಡೆದು ಅವ್ರನ್ನಿಬ್ಬರನ್ನ ಸಂಹಾರ ಮಾಡಿ ಗಿಯಾಸುದ್ದೀನ್ ಬಲ್ಬನ್ ಕಾಲಾವಧಿ 1265ರಿಂದ 1287ರವರೆಗೆ. ಗಿಯಾಸುದ್ದೀನ್ ಬಲ್ಬನ್ ಅನ್ನುವಂಥ ವ್ಯಕ್ತಿಯ ಕಾಲಾವಧಿ 1265ರಿಂದ 1287ರವರೆಗೆ. ಎಕ್ಸಾಮ್ಗೆ ಏನು ಕ್ವಶನ್ ಕೇಳಿದ್ದಾನೆ, ಇವನ ಮೇಲೆ ಹೈಯೆಸ್ಟ್ ಕ್ವಶನ್ ಆಗಿದೆ. ಗುಲಾಮಿ ಸಂತತಿಯ ಮನೆತನದಲ್ಲಿ ಅತಿ ಹೆಚ್ಚು ಪ್ರಶ್ನೆಯಾಗಿದ್ದು ಬಲ್ಬನ್ ಮೇಲೆ ಕ್ವಶನ್ ಆಗಿದೆ. ಯಾಕೆ ಬಲ್ಬನ್ ಮೇಲೆ ಕ್ವಶನ್ ಕೇಳಿದ್ದಾರಂದರೆ, ಭಾರತ ದೇಶದ ಇತಿಹಾಸದಲ್ಲಿ, ವಿಶೇಷವಾಗಿ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಮೊದಲು ಬಾರಿಗೆ ಇರಾನಿಯ ದೈವ ಸಿದ್ಧಾಂತವನ್ನು ಜಾರಿಗೆ ತಂದ ವ್ಯಕ್ತಿ ಇತ್ತು. ಹೌದು, ಇರಾನಿಯ ದೈವ ಸಿದ್ಧಾಂತ ಇದು ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ. ಏನು? ಸುಲ್ತಾನ ಎಂದರೆ ದೇವರ ನೆರಳು. ಜಿಲ್ ಇ ಇಲಾಯಿ ಎಂದರೆ ದೇವರ ನೆರಳು, ದೇವರ ಪ್ರತಿನಿಧಿ. ಜಿಲ್ ಇ ಇಲಾಯಿ, ಇಷ್ಟೇ ನೆನಪಿಡಿ. ಜಿಲ್ ಇ ಇಲಾಯಿ ಅಂದರೆ ದೇವರ ನೆರಳು, ದೇವರ ಪ್ರತಿನಿಧಿ ಅನ್ನುವಂಥ ಹೆಸರಿನೊಂದಿಗೆ ಆಳ್ವಿಕೆ ಮಾಡ್ತಾನೆ. ಇರಾನಿಯ ದೈವ ಸಿದ್ಧಾಂತ, ಆ ಇರಾನಿಯ ದೈವ ಸಿದ್ಧಾಂತದೊಂದಿಗೆ ಆಳ್ವಿಕೆ ಮಾಡಿದಂಥ ಗಿಯಾಸುದ್ದೀನ್ ಬಲ್ಬನನ ಮೂಲ ಹೆಸರು ಆಗಾ ಖಾನ್. ಆಗಾ ಖಾನ್ ಎಂಬ ಹೆಸರಿನೊಂದಿಗೆ ಅಧಿಕಾರ ಮಾಡಿದಂಥ ಇಲ್ಬರಿ ಪಂಗಡಕ್ಕೆ ಸೇರಿದಂಥ ಲೀನ್ ಪೋಲ್ ಈ ಲೀನ್ ಪೋಲ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ಆರಂಭದಲ್ಲಿ ಒಬ್ಬ ಕಾರ್ಮಿಕನಾಗಿ ಕುದುರೆಯ ಮುಖ್ಯಸ್ಥನಾಗಿ, ನೀರು ಬಿಡುವ ವ್ಯಕ್ತಿಯಾಗಿ, ಒಬ್ಬ ಸೈನ್ಯಾಧಿಕಾರಿಯಾಗಿ, ರಾಜತಾಂತ್ರಿಕ ವ್ಯಕ್ತಿಯಾಗಿ ದೆಹಲಿಯ ಸಿಂಹಾಸನವನ್ನೇರಿದಂಥ ಒಬ್ಬ ಪ್ರಚಂಡ ಅರಸ ಯಾರು ಅಂತಂದರೆ ಅದು ಗಿಯಾಸುದ್ದೀನ್ ಬಲ್ಬನ್ ಅಂತ. ಭಾರತದ ಇತಿಹಾಸದಲ್ಲಿ ನೋಡಿ, ಡೌನ್ ಟು ಅರ್ತ್ ಅಂತ ಕರಿತೀವಲ್ಲ, ಒಬ್ಬ ಕಾರ್ಮಿಕನಾಗಿ ಕುದುರೆಗಳಿಗೆ ನೀರು ಉಣಿಸಿ, ಒಬ್ಬ ದಂಡನಾಯಕನಾಗಿ, ರಾಜತಾಂತ್ರಿಕನಾಗಿ, ಕೊನೆಯದಲ್ಲಿ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್. ಲೀನ್ ಪೋಲ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ. ಇಲ್ಬರಿ ಪಂಗಡಕ್ಕೆ ಸೇರಿದಂಥ ಈ ವ್ಯಕ್ತಿ ಎಲ್ಲಿಂದ ಅಧಿಕಾರ ಆರಂಭ ಮಾಡ್ತಾನಂದ್ರೆ, ಆರಂಭದಲ್ಲಿ ಇಲ್ತುತ್ಮಿಷನ ಕಾಲದಲ್ಲಿ ಒಬ್ಬ ಚಹಲ್ಗಾನಿ ಒಕ್ಕೂಟದ ಸದಸ್ಯನಾಗಿರ್ತಾನೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಆರಂಭದಲ್ಲಿ 1232ರಲ್ಲಿ ಚಹಲ್ಗಾನಿ ಒಕ್ಕೂಟದ ಒಬ್ಬ ಸದಸ್ಯನಾಗಿರ್ತಾನೆ. 40 ಸರ್ದಾರರ ಒಕ್ಕೂಟ, ಆ 40 ಸರ್ದಾರ ಒಕ್ಕೂಟದ ಚಹಲ್ಗಾನಿ ಮುಖಂಡನಾಗಿ ಸೇವೆ ಮಾಡ್ತಾನೆ. ಅದಾದ ನಂತರ ರಜಿಯಾ ಕಾಲದಲ್ಲಿ ಬೇಟೆಗಾರಿಕೆ ಮುಖ್ಯಸ್ಥನಾಗಿ ಸೇವೆ ಮಾಡ್ತಾನೆ, ಬೇಟೆಗಾರಿ ಅಧಿಕಾರಿಯಾಗಿ ಸೇವೆ ಮಾಡ್ತಾನೆ. ಅದಾದ ನಂತರ ಯಾರ ಕಾಲದಲ್ಲಿ? ಬಹರಂ ಶಾ ಅನ್ನುವಂಥ ವ್ಯಕ್ತಿಯ ಕಾಲದಲ್ಲಿ ಮಾರ್ಗದರ್ಶಕನಾಗಿ, ಹಂತವಾಗಿ ತನ್ನ ರಾಜತಾಂತ್ರಿಕನಾಗಿ ಸೇವೆ ಮಾಡ್ತಾನೆ. ಹಂತವಾಗಿ ದೆಹಲಿ ಆ ಸಾಮ್ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟ ಗುರುತನ್ನು ಹಾಕಿಕೊಂಡಿರ್ತಕ್ಕಂಥ ವ್ಯಕ್ತಿ ಗಿಯಾಸುದ್ದೀನ್. ಮೂಲ ಹೆಸರು ಆಗಾ ಖಾನ್. ಈತ ಇರಾನಿಯ ದೈವ ಸಿದ್ಧಾಂತವನ್ನು ಜಾರಿಗೆ ತಂದ ಜಿಲ್ ಇ ಇಲಾಯಿ. ಸರ್, ಏನ್ರಿ ಇರಾನಿಯ ದೈವ ಸಿದ್ಧಾಂತ ಅಂದ್ರೆ ಏನು? ಹೌದು, ಸಿಜ್ದಾ ಮತ್ತು ಪೈಬೋಸ್, ವೆರಿ ವೆರಿ ಇಂಪಾರ್ಟೆಂಟ್. ಸಿಜ್ದಾ ಪೈಬೋಸ್ ಏನು ಸರ? ಸಿಜ್ದಾ ಎಂದರೆ ಅರಸ ಕಂಡ ತಕ್ಷಣ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವ ಪದ್ಧತಿ. ಅರಸ ಕಂಡ ತಕ್ಷಣ ಅಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಹೋಗಿ ಅವನ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪೈಬೋಸ್ ಎಂದರೆ ಆತನ ಪಾದಗಳನ್ನು ಚುಂಬಿಸ್ಬೇಕು, ಪಾದಗಳಿಗೆ ಮುತ್ತು ಕೊಡಬೇಕು. ನೋಡಿ, ಅಂಥ ಒಂದು ಪದ್ಧತಿ. KS ಭಾಳ ಸರಿ ಕ್ವಶನ್ ಕೇಳೋಣ. ಸಿಜ್ದಾ ಮತ್ತು ಪೈಬೋಸ್ ಪದ್ಧತಿಗಳನ್ನು ಜಾರಿಗೆ ತಂದ ವ್ಯಕ್ತಿ ಯಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್. ಸಿಜ್ದಾ ಎಂದರೆ ಅರಸ ಕಂಡ ತಕ್ಷಣ, ಸುಲ್ತಾನ ಕಂಡ ತಕ್ಷಣ ಆತನ ಪಾದಗಳಿಗೆ ನಮಸ್ಕಾರ ಮಾಡೋದು. ಪೈಬೋಸ್ ಎಂದರೆ ಆತನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡೋದು, ಚುಂಬಿಸುವಂಥದ್ದು. ಹಾಗಾದರೆ ಸಿಜ್ದಾ ಮತ್ತು ಪೈಬೋಸ್ ಪದ್ಧತಿಗಳನ್ನು ಜಾರಿಗೆ ತಂದಂಥ ದೆಹಲಿಯ ಸುಲ್ತಾನ ಯಾರು ಅಂದರೆ ಗಿಯಾಸುದ್ದೀನ್ ಬಲ್ಬನ್. ಈತ ಉಕ್ಕು ಮತ್ತು ಕಬ್ಬಿಣದ ನಿಯಮವನ್ನು ಜಾರಿಗೆ ತಂದ. ಉಕ್ಕು ಮತ್ತು ಕಬ್ಬಿಣದ ನಿಯಮ, ಉಕ್ಕು, ಕಬ್ಬಿಣ, ರಕ್ತ
ಕ್ವಶನ್ ಆಗಿದೆ, ಬ್ಲಡ್ ಆ್ಯಂಡ್ ಐರನ್ ರೂಲ್ಸ್. ಈ ಬ್ಲಡ್ ಆ್ಯಂಡ್ ಐರನ್ ರೂಲ್ಸ್ ಅನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರು? ಗಿಯಾಸುದ್ದೀನ್ ಬಲ್ಬನ್. ಅಷ್ಟೇ ಅಲ್ಲದೆ ಈ ಗಿಯಾಸುದ್ದೀನ್ ಬಲ್ಬನ್ ಏನು ಮಾಡಿದ? ತನ್ನ ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡುವ ಸಲುವಾಗಿ ತಲೆತಲಾಂತರಗಳ ಸಾಗಿಕೊಂಡು ಬಂದಂಥ ಒಂದು ಸಂಪ್ರದಾಯ ಅದು. ಸಾಮ್ರಾಜ್ಯದ ಸಂಪತ್ತನ್ನು ಪ್ರದರ್ಶನ ಮಾಡುವ ಸಲುವಾಗಿ ಒಂದು ಹಬ್ಬ ಆಚರಣೆ ಮಾಡ್ತಾನೆ. ಯಾವುದು? ನವರೋಜ್ ಉತ್ಸವ. ಇದು ಕ್ವಶನ್ ಆಗಿದೆ. ನವರೋಜ್ ಉತ್ಸವನ ಆರಂಭ ಮಾಡಿದ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್. ಸಾಮ್ರಾಜ್ಯದ ಸಂಪತ್ತನ್ನು ಎಷ್ಟಿದೆ ಸಾಮ್ರಾಜ್ಯ, ಎಷ್ಟಿದೆ ಹಣ, ಎಷ್ಟಿದೆ ಆಸ್ತಿ, ಎಷ್ಟಿದೆ ಬಂಗಾರ, ಎಷ್ಟಿದೆ ಮುತ್ತು ರತ್ನಗಳಂತೇಳಿ ಬಹಿರಂಗವಾಗಿ ಪ್ರದರ್ಶನ ಮಾಡುವುದರ ಮೂಲಕ ಎಲ್ಲ ಅರಸರುಗಳು ಬರ್ರೆಲ್ಲೇ ಇಟ್ಟು ಸಂಪತ್ತು ಗಳಿಸಿ ದೆಹಲಿಯ ಸಂಪತ್ತನ್ನು ಪ್ರದರ್ಶನ ಮಾಡುವಂಥ ಹಬ್ಬಕ್ಕೆ ಏನಂತ ಕರೀತಾರೆ ಅಂದ್ರೆ ನವರೋಜ್ ಉತ್ಸವ ಅಂತ ಕರೀತಾರೆ. ಅಂತ ನವರೋಜ್ ಉತ್ಸವನ ಆರಂಭ ಮಾಡಿದ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್. ಅರ್ಥ ಆಗ್ತಾ ಇದೆ ನನ್ನ ಪಾಠ? ನವರೋಜ್ ಉತ್ಸವ ಆರಂಭ ಮಾಡಿದ, ಇರಾನಿಯ ದೈವ ಸಿದ್ಧಾಂತವನ್ನು ಜಾರಿಗೆ ತಂದ, ಉಕ್ಕು ಮತ್ತು ಕಬ್ಬಿಣದ ನೀತಿಯನ್ನು ಜಾರಿಗೆ ತಂದ, 40 ಸರ್ದಾರ್ ಒಕ್ಕೂಟ ಇತ್ತಲ್ಲ ಅದು ರದ್ದು ಮಾಡಿಬಿಟ್ಟ. ಯಾಕಂದ್ರೆ ಅವ್ನು ಗೊತ್ತಿತ್ತು 40 ಸರ್ದಾರ್ ಒಕ್ಕೂಟದಲ್ಲಿ ನಾನು ಅದೀನಿ, ಅವ್ರು ಯಾರು ವರ್ಕ್ ಮಾಡಂಗಿಲ್ಲ, ಸರಿಯಾದ ಮಾಹಿತಿ ಕೊಡಂಗಿಲ್ಲ, ಇವ್ರು ಅಲ್ಲಲೇ ಬ್ಯಾಡಲೆ ಅಂತೇಳಿ ಆ 40 ಸರ್ದಾರ್ ಒಕ್ಕೂಟವನ್ನು ರದ್ದು ಮಾಡಿ ತನ್ನದೇ ಆಗಿರುವಂಥ ನಂಬಿಕಸ್ಥರ ಗುಪ್ತಚರ ಇಲಾಖೆಯನ್ನು ಜಾರಿಗೆ ತಂದ. ಇದು ಕ್ವಶನ್ ಆಗಿದೆ. ಗುಪ್ತಚರ ಇಲಾಖೆ ತನ್ನ ನಂಬಿಕಸ್ಥರು ಸರ್ದಾರ ಚಹಲ್ಗಾನ್ ಒಕ್ಕೂಟ ರದ್ದು ಮಾಡಿ ಗುಪ್ತಚರ ಇಲಾಖೆಯನ್ನು ಜಾರಿಗೆ ತರ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಯಾಸುದ್ದೀನ್ ಬಲ್ಬನ್. ಅದಕ್ಕೆ ಅವನು ಫೇಮಸ್. ಕುತುಬ್ ಮಿನಾರವನ್ನು ಕುತುಬ್ ಮಿನಾರಕ್ಕೆ ದುರಸ್ತಿ ಮಾಡ್ತಾನೆ, ಅದನ್ನು ವಾಪಸ್. ದೆಹಲಿಯ ಹೊರವಲಯದಲ್ಲಿ ಮಂಗೋಲಿಯನರು ಪದೇ ಅನೇಕ ಬಾರಿ ದಾಳಿ ಮಾಡ್ತಾರೆ ಇವನ ಕಾಲದಾಗ. ಒಳ್ಳೊಳ್ಳೆ ದಾಳಿ ಮಾಡದೆ ಹೇಳಿದೆ ನಿಮಗೆ. ಚೆಂಗಿಸ್ ಖಾನ್ ಅನ್ನುವಂಥ ವ್ಯಕ್ತಿ ಇಲ್ತುಮಿಷನ ಕಾಲದಲ್ಲಿ ಆಳ್ವಿಕೆ ಮಾಡಿದರೆ ಅತಿ ಹೆಚ್ಚು ಯಾರ ಕಾಲದಲ್ಲಿ ದಾಳಿ ಮಾಡಲಾಯಿತು ಅಂದರೆ ಗಿಯಾಸುದ್ದೀನ್ ಬಲ್ಬನ್. ಪದೇ ದಾಳಿ ಮಾಡದೆ ಇವನು. ಅದಕ್ಕೆ ಇವ ಏನು ಮಾಡಿದ ಅಂದ್ರೆ ದೆಹಲಿಯ ಹೊರವಲಯದಲ್ಲಿ ಒಂದು ಗೋಪಾಲಗಿರಿ ಎಂಬ ಒಂದು ಸುಂದರವಾದ ಬೃಹತ್ ಏನು ಕಟ್ಟಿದ ಅಂತಂದರೆ ಒಂದು ದೆಹಲಿಯ ಹೊರವಲಯದಲ್ಲಿ ಕೋಟೆಯನ್ನು ಕಟ್ಟಿದಂಥ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್. ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳ್ತಾರೆ ಅರೆ ಸೈನಿಕ ಅಂತೀವನನ್ನು. ಒಬ್ಬ ಅರೆ ಸೈನಿಕ, ಇತಿಹಾಸದಲ್ಲಿ ಮರೆಯಲಾರದಂಥ ಅಪರೂಪದ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್. ಇಂಥ ಗಿಯಾಸುದ್ದೀನ್ ಬಲ್ಬನ್ ನಂತರ ಕೈಕೋಬಾದ್ ಮತ್ತು ಕಯಾಮರ್ ಅಂತೇಳಿ ಇಬ್ಬರು ಅಧಿಕಾರಕ್ಕೆ ಬರ್ತಾರೆ. ಆ ಕೈಕೋಬಾದ್ ಮತ್ತು ಕಯಾಮರ್ ಹೆಂಗಿದ್ರು ಅಂದ್ರೆ ಜಸ್ಟ್ 25ರಿಂದ 30 ವರ್ಷ ಇದ್ದರು. ಅವರಿಬ್ಬರನ್ನ ಕೈಕಾಲ ಕಟ್ಟಿ ದೆಹಲಿಯ ಹೊರವಲಯ ಆಗಿರುವಂಥ ಕಿಲೋಬ್ರಿ ಎಂಬ ಸ್ಥಳದಲ್ಲಿ 80 ವರ್ಷದ ಮುದುಕ ಜಲಾಲುದ್ದೀನ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಬಾಯಾಗ ಬಟ್ಟಿ ಇರ್ತಲ್ಲ, ಬಟ್ಟಿ ತುರುಕಿ ಹೊಡೆದಂತವ. 24 ವರ್ಷದ ಹುಡುಗರು 80 ವರ್ಷದ ಮುದುಕನ ಕೈಯ ಸತ್ತರ ಅಂದ್ರೆ ಎಷ್ಟು ಅಸಮರ್ಥ ಇರ್ಬೋದು ವಿಚಾರ ಮಾಡ್ರಿ ಇವರು. ಕೈಕೋಬಾದ್ ಮತ್ತು ಕಯಾಮರ್. ಹಾಗಾದರೆ ಗುಲಾಮಿ ಸಂತತಿಯ ಕೊನೆ ಇಬ್ಬರು ಅರಸರು ಯಾರು ಅಂದರೆ ಕೈಕೋಬಾದ್ ಮತ್ತು ಕಯಾಮರ್. ಆ ಕೈಕೋಬಾದ್ ಮತ್ತು ಕಯಾಮರನ್ನು ಸೋಲಿಸಿ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಮತ್ತೊಂದು ಸಾಮ್ರಾಜ್ಯ ಆರಂಭ ಆಯಿತು. ಅದು ಯಾವುದು ಅಂದರೆ ಖಿಲ್ಜಿ ಸಂತತಿ ಅಂತ ಗುರುತಿಸ್ತೀವಿ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರಂದ್ರೆ ಜಲಾಲುದ್ದೀನ್ ಖಿಲ್ಜಿ ಯಾರನ್ನ ಕೊಲೆ ಮಾಡಿದ ಅಂದ್ರೆ ಕೈಕೋಬಾದ್ ಮತ್ತು ಕಯಾಮರನ್ನ ದೆಹಲಿಯ ಹೊರವಲಯ ಆಗಿರುವಂಥ ಕಿಲೋಬ್ರಿ ಎಂಬ ಸ್ಥಳದಲ್ಲಿ ಕೈಕಾಲು ಕಟ್ಟಿ ಬಾಯಾಗ ಬಟ್ಟಿ ಇಟ್ಟು ತಲೆ ಹೊಡೆದು ಅವ್ರನ್ನಿಬ್ಬರನ್ನ ಸಂಹಾರ ಮಾಡಿ ಜಲಾಲುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ. ಹೀಗೆ ಖಿಲ್ಜಿ ಸಂತತಿ ಪ್ರಾರಂಭ ಆಯಿತು. ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟ್. ಮತ್ತೆ ಇದರ ಕಂಟಿನ್ಯೂ ಕ್ಲಾಸ್ಗಳನ್ನ ನಾನು ಆರಂಭ ಮಾಡ್ತೇನೆ. ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ನಿಮ್ಮ ಭಾಳ ಬಂಗಾರ ಆಗಲಿ. ಚೆನ್ನಾಗಿ ಓದ್ರಿ. ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಕ್ಲಾಸ್ಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿ.